ಸಮಸ್ತ ಕರ್ನಾಟಕ ರಾಜ್ಯದ 6 ಕೋಟಿ ಕನ್ನಡ ನಾಡಿನರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಮತ್ತು ನಮ್ಮ ಕರ್ನಾಟಕದ ಗೃಹ ಸಚಿವರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ನಮ್ಮ ರಾಜ್ಯ ತುಂಬ ಶಾಂತಿ ರಾಜ್ಯ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಅಂತ ಶಾಂತಿಯುತ ರಾಜ್ಯ ಬೇರೆ ಯಾವುದೂ ಇಲ್ಲ. ನಾನು ಎಲ್ಲ ಕಡೆ ಸುತ್ತಾಡಿರುತ್ತೇನೆ. ನಾನು ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಇಡೀ ಜಗತ್ತು ಸುತ್ತಾಡ್ತಾ ಇರ್ತೀನಿ. ಆದ್ದರಿಂದ ದಯವಿಟ್ಟು ಈಗ ಮುಖ್ಯವಾಗಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಒಬ್ಬ ಕಳ್ಳ ಇದ್ದಾನೆ, ನಮ್ಮ ಮನೆ ಮುಂದೆನೇ ಪೆಟ್ರೋಲ್ ಕೈತಾ ಇದ್ದಾನೆ. ಈ ಪೆಟ್ರೋಲ್ ಕೈತಾ ಇರೋದು ನೋಡಿ, ಈಗ ಹೋಗ್ತಾನೆ ಅಲ್ಲಿ ರೈಟ್ ಕಡೆ ಆ ಕಾರ್ ಹಿಂಭಾಗ ಅಲ್ಲಿ ಒಂದು ಗಾಡೀಲಿ ಪೆಟ್ರೋಲ್ ಕದ್ಕೊಂಡು ಬರ್ತಾನೆ. ಇದು ಬರೋದು ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಿದ್ದು. 7ನೇ ಕ್ರಾಸು ಶನಿ ಮಹಾತ್ಮನ ದೇವಸ್ಥಾನ ರೋಡ್, ಕುದುರೆ ಶನಿ ಮಹಾತ್ಮನ ದೇವಸ್ಥಾನ ರೋಡ್ ಅಂತ ಹೇಳ್ತಾರೆ. ಅಥವಾ ಇಲ್ಲಿ ಒಂದು ಮೊದಲು ಗುಂಡಾಪ ಪ್ಲಾಟ್ ಅಂತ ಹೇಳ್ತಾಯಿದ್ರು, ಈಗ ಶನಿ ಮಹಾತ್ಮನ ದೇವಸ್ಥಾನ ರೋಡ್ ಅಂತ ಹೇಳ್ತಾರೆ. ಹಾಗೆ ಮೊದಲಿದು ಲಗ್ಗೆರೆ ಪೊಲೀಸ್ ಸ್ಟೇಷನಲ್ಲಿತ್ತು, ರಾಜಗೋಪಾಲ ಪೊಲೀಸ್ ಸ್ಟೇಷನ್, ಈಗ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಹೋಗಿದೆ. 7ನೇ ಕ್ರಾಸು. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ನಮ್ಮ ನಂದಿನಿ ಲೇಔಟ್ ಪೊಲೀಸರು ದಯವಿಟ್ಟು ಈತನಿಗೆ ಗಮನಿಟ್ಟು ನೋಡಬೇಕು. ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಬರ್ತಾ ಇದ್ದಾನೆ. ನನ್ನ ಮನೆ ಮುಂದೆ ಪೊಲೀಸರು ನಮ್ಮ ಮನೆಗೆ ಬಾಡಿಗೆ ಇದ್ದಾರೆ. ಆ ಪೊಲೀಸ್ ಬರ್ದಿದ್ದು ಗಾಡಿ ಮೇಲೆ ಕೂಡ ಇವನು ಕಳ್ತನ ಮಾಡ್ತಾನೆ. ಎಷ್ಟು ಧೈರ್ಯವಂತ ಇವನು. ಗಾಡಿ ಮೇಲೆ ಪೊಲೀಸ್ ಬಿಡ್ತಾರೆ, ಆದರೂ ಪೊಲೀಸ್ ಗಾಡಿಗೆ ಕಳ್ತನ ಮಾಡ್ತಾನೆ ಇವನು. ಎಂಥ ಭಂಡ ಇರ್ಬೋದು ಇವನು. ಭಯ ಭಕ್ತಿ ಏನಿಲ್ಲ. ಆದ್ದರಿಂದ ದಯವಿಟ್ಟು ಈತನಿಗೆ ತಾವು ಜೂಮ್ ಮಾಡಿ ದೊಡ್ಡ ಟಿ ವಿಲಿ ಹಾಕಿ ಈತನಿಗೆ ನೋಡಿ ಸಂಬಂಧಪಟ್ಟವರು ಹಿಡಿದು ದಯವಿಟ್ಟು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಯಾಕಂದರೆ ಈಗ ಚಿಕ್ಕ ಕಳ್ತನ ಮಾಡ್ತಾ ಇದ್ದಾನೆ, ನಾಳೆ ದಿನ ದೊಡ್ಡ ಕಳ್ಳನೂ ಆಗ್ಬೋದು ಇವನು. ಆದ್ದರಿಂದ ದಯವಿಟ್ಟು ನಮ್ಮ ನಂದಿನಿ ಲೇಔಟ್ ಪೊಲೀಸರು ಮತ್ತು ನಮ್ಮ ಬೆಂಗಳೂರು ಕಮಿಷನರು ಕೂಡ ಇದಕ್ಕೆ ನೋಡಬೇಕು. ಯಾಕಂದರೆ ಇದು ಚಿಕ್ಕದಿದೆ, ನಾಳೆ ದಿನ ಇಡೀ ಬೆಂಗಳೂರಲ್ಲಿ ಇದಕ್ಕೆ ನೋಡಿನೇ ಎಲ್ಲೋ ಜನ ಕಲ್ತ್ಕೋತಾರೆ. ದೊಡ್ಡ ಕಳ್ಳ ಆಗ್ತಾನೆ ಇವನು, ನಾಳೆ ದಿನ ಉಗ್ರವಾದಿ ಆಗ್ಬೋದು. ಆದ್ದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೆ ಈತನಿಗೆ ಹೀಗೆ ಹಿಡಿದು ಒಳ್ಳೆಯ ಬುದ್ಧಿ ಒಳ್ಳೆಯ ಮಾರ್ಗ ತೋರಿಸಿದ್ರೆ ಮಾತ್ರ ಈತನು ಮನುಷ್ಯನಾಗ್ತಾನೆ. ಇಲ್ಲದ್ರೆ ದೊಡ್ಡ ಕಳ್ಳ ಆಗಿ ದರೋಡೆಕೋರ ಆಗಿ ಒಂದು ಜೈಲಿಗೆ ಸೇರೋದು ಗ್ಯಾರಂಟಿ. ಆದ್ದರಿಂದ ನನ್ನ ಅಭಿಪ್ರಾಯ ಪ್ರಕಾರ ಈತನಿಗೆ ದಯವಿಟ್ಟು ತಕ್ಕ ಪಾಠ ಕಲಿಸಬೇಕು. ಈಗ ಇದಕ್ಕೆ ಎದ್ದೇಳ್ಬಿಟ್ಟ. ಎದ್ದಿದ ಮೇಲೆ ಏನು ಮಾಡ್ತಾನೆ ಅಂದರೆ, ಮುಂದೆ ನಮ್ಮ ಎದುರುಗಡೆ ಒಂದು ಗಾಡಿ ಇದೆ, ಆ ಗಾಡಿ ಪಕ್ಕದಲ್ಲೇ ಹೋಗ್ತಾನೆ. ಎದ್ದ ಅಲ್ಲಿ ಫುಲ್ ಗಾಡಿ ಖಾಲಿ ಮಾಡಿಬಿಟ್ಟ ಅವನು. ಪೊಲೀಸ್ ಗಾಡಿ ಅದು, ನಮ್ಮ ಮನೆಗೆ ಬಾಡಿಗೆಗೆ ಇರೋದು ಪಾಪ ಅವರು. ಈಗ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋದ್ಮೇಲೆ ಇಲ್ಲಿ ನಾ 2 ಸಲ ತೋರಿಸ್ತೀನಿ ನಿಮಗೆ. ಯಾಕಂದರೆ ಅವ್ನಿಗೆ 2 ಸಲ ತೋರಿದ್ರೆ ತಾವು ನೋಡಬಹುದು. ಈಗ ಕೂತ್ಕೊಂಡ ಅಲ್ಲಿ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ, ಬೇಕಂದ್ರೆ ಯಾವ ಥರ ಬರ್ತಾನೆ ಅಂತ ಹೇಳ್ಬಿಟ್ಟು ನೋಡಿ. ಹೀಗೆ ಬಂದು ಕೆಳಗೆ ಕೂತ್ಕೊಂಡ. ಇದು ಯಾಕೆ ತೋರಿಸ್ತಾ 2 ಸಲ ಅಂದರೆ, ಆತನಿಗೆ ಕಣ್ಣು ಹಿಡಿಯಬಹುದು. ಇವರು ಇಲ್ಲೇ ಮುನಿಯೇಶ್ವರ ಬಡಾವಣೆಯಲ್ಲೇ ಇರ್ತಾರೆ. ಆದ್ದರಿಂದ ಸಂಬಂಧಪಟ್ಟ ನಮ್ಮ ಪೊಲೀಸವರು, ನಂದಿನಿ ಲೇಔಟ್ ಪೊಲೀಸರು ಇವ್ರಿಗೆ ಹಿಡಿದು ಒಳಗೆ ಹಾಕಬೇಕಾಗಿ ವಿನಂತಿ. ಮುಖ್ಯವಾಗಿ ಗಿಡವಾಗಿ ಬಗ್ಗಿತ್ತು ಮರವಾಗಿ ಬಗ್ಗೀತೆ ಅಂತ ಕೆಲವು ಹಿಂದೆ ಹಿರಿಯರು ಗಾದೆ ಹೇಳ್ತಾರೆ. ಇವತ್ತಿನ ದಿನ ಇದು ಚಿಕ್ಕದು ಗಿಡ ಇದೆ, ನಾಳೆ ದೊಡ್ಡ ಮರವಾಗಿದ್ದರೆ ಬಗ್ಗಿಸ್ಲಿಕ್ಕಾಗಲ್ಲ. ಆದ್ದರಿಂದ ಇವನಿಗೆ ಬಗ್ಗಿಸಿ ನೋಡಿ, ಮೇಲೆ ಬೈದಿರು, ಮೇಲೆ ಹಿಡಿದಿರು, ನಾವು ಕೂಗಾಡ್ದಿದ್ದು ಓಡೋಗ್ತಾ ಇದ್ದಾನೆ. ಯಾಕಂದ್ರೆ ರಾತ್ರಿ 12 ಗಂಟೆ ಮೇಲೆ ಆಗಿತ್ತು, ಎಲ್ಲೋ ಮಲ್ಕೊಂಡಿದ್ದರು ಪಾಪ. ಆದವು ಕೂಡ ಅಲ್ಲಿ ಉಷಾ ಅಂತ ನಮ್ಮವರು ಮೇಡಮ್ ಇದ್ದಾರೆ, ಅವರು ಕೂಗಾಡಿದ್ದಕ್ಕೆ, ಅವ್ರ ಮಗ ಕೂಗಾಡಿದ್ದಕ್ಕೆ ನಾವು ಎದ್ದೆವು. ನಾವು ಎದ್ದ ತಕ್ಷಣ ಆಮೇಲೆ ಎಲ್ಲ ಓಡೋದ್ರು ಅವರು. ನಮ್ಮ ಅಕ್ಕ ಜನರೆಲ್ಲ ಬಂದರು. ಅವಾಗ ಮುಂದೆ ಹೋಗ್ತಾ ಇದ್ದಾನೆ. ನಾವು ಅದು ಹಿಂದೆ ಕೆಳಗೆ ನನ್ನ 4 ಅಂತಸ್ತು ಬಿಲ್ಡಿಂಗ್ ಇದೆ, ಮೇಲಿಂದ ಕೆಳಗಿಳುವವರೆಗೆ ಅವನು ದೂರ ಹೋಗ್ಬಿಟ್ಟಿದ್ದ. ಆದರೂ ಸುಮ್ಮನೆ ಯಾಕೆ ಗ್ರಾಚಾರ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಟೆನ್ಷನ್ ತೊಗೊಳ್ಳಿಲ್ಲ. ಇದು ಪಬ್ಲಿಕ್ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಸಂಬಂಧಪಟ್ಟವರು ಇದಕ್ಕೆ ದಯವಿಟ್ಟು ಅವಶ್ಯಕವಾಗಿ ಇದರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಎಲ್ಲರಿಗೆ ನಮಸ್ಕಾರ.